ಇಷ್ಟು ದಿನ ಪೆಂಡಿಂಗ್ ಇಲ್ಲ, ಎಲ್ಲರಿಗೂ ಗೊತ್ತಿತ್ತು ನೀವು ಸಾಕಷ್ಟು ಸರಿ ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡತ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ವ್ಲಾಗ್ ಆಗೈತಿ. ಅದೇನಪ್ಪ ಅಂತಂದ್ರೆ ಇದು ಒಂದೇ ದಿನದ ವ್ಲಾಗ್ ಅಲ್ಲ, 2-3 ದಿನದ ವಿಡಿಯೋ ಕ್ಯಾಪ್ಚರ್ ಎಲ್ಲ ಸೇರಿ ಸ್ಮಾಲ್ ಮೂಮೆಂಟ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಮಿಕ್ಸ್ ವ್ಲಾಗ್ ಆಗಿ ರೆಡಿ ಮಾಡೀನಿ. ಇವತ್ತಿನ ವ್ಲಾಗ್ನಾಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಮೂಮೆಂಟ್, ಅದ್ರ ಜೊತೆಗೆ ನಮ್ಮ ಡೈಲಿ ರೂಟೀನು, ರೆಸಿಪೀಸು, ಇದೆಲ್ಲದಕ್ಕಿಂತ ಸ್ಪೆಷಲ್ ಆಗಿರುವಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಗುಂಡನೇನ ಕ್ಯೂಟ್ ಆಗಿರುವಂಥ ಹೊಸ ಲುಕ್ ನೀವು ನೋಡ್ತೀರಿ. ಸೊ ಇವಾಗ ಬ್ಲಾಗ್ ಶುರು ಮಾಡೋಣ ಅಂತ. ಕಾಮನ್ನಾಗಿ ಎಲ್ಲರ ಮನೆಯಾಗೂ ಡೇ ಸ್ಟಾರ್ಟ್ ಆಗೋದು, ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಮಾಡೋದು, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡೋದು, ಅವ್ರನ್ನ ಸ್ಕೂಲಿಗೆ ಕಳಿಸೋದು. ಈ ಕೆಲಸದಿಂದನೇ ಎಲ್ಲರೂ ಡೇ ಸ್ಟಾರ್ಟ್ ಆಗ್ತೈತಿ. ಸೊ ನಾನು ನನ್ನ ಮಗಳಿಗೆ ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ನಿ. ಇನ್ನು ಟಿಫನ್ ನಾನು ಉಪ್ಪಿಟ್ಟು, ಆಮೇಲೆ ಸ್ವಲ್ಪ ಒಗ್ಗರಣೆ ರೈಸ್ ಮಾಡ್ಕೊಂಡಿದ್ದೆ. ಸೊ ನಾಷ್ಟ ಮಾಡಿದ್ವಿ. ಇನ್ನು ಇವತ್ತು ಒಂದು ಕೆಲಸ ಇತ್ತು, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಸರ್ಪ್ರೈಸ್ ಮೂಮೆಂಟ್ ಐತೆ ಅಂತೇಳಿ. ಸೊ ಆ ಸರ್ಪ್ರೈಸ್ ಇದೆ. ಏನಪ್ಪ ಅಂತಂದ್ರೆ ನಮ್ಮ ಮನೆಯಾಗಿನ ಸೋಫಾನ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಂತೇಳಿ ಇವಾಗಿರೋ ಸೋಫಾ ಏನು ಹಳೆ ಸೋಫಾ ಅಲ್ಲ, ರೀಸೆಂಟಾಗೆ ತೊಗೊಂಡಿದ್ವಿ. ತೊಗೊಂಡೊಂದು 3-4 ತಿಂಗಳಾಗಿರ್ಬೋದು ಅಷ್ಟೇ. ಬಟ್ ಯಾಕೋ ಗೊತ್ತಿಲ್ಲ, ಅವು ಸ್ವಲ್ಪ ಕ್ರ್ಯಾಕ್ ಬರಕತ್ತವ. ಸೊ ಹಾಗಾಗಿ ನಾವು ಅಂಗಡಿಯವನಿಗೆ ಕಾಲ್ ಮಾಡಿ ಹೇಳಿದ್ವಿ ಅವರಿಗೆ ಈ ಥರ ಸೋಫಾ ಕ್ರ್ಯಾಕ್ ಬರಕತ್ತವ ಅಂಥೇಳಿ. ಪಾಪ ಅವ್ರು ಹೇಳಿದ ತಕ್ಷಣ ತೊಗೊಂಡು ಬರ್ರಿ ನೋಡೋಣ ಅಂತಂದರು, ಎಕ್ಸ್ಚೇಂಜ್ ಮಾಡಿಕೊಡೋದಾದ್ರೆ ಕೊಡೋಣ ಅಂತಂದರು. ಸೊ ಹಾಗಾಗಿ ಇವತ್ತು ನಾವು ಶಾಪ್ಗೆ ಹೊಂಟೀವಿ. ಅಲ್ಲಿ ನೋಡಿಕೊಂಡು ಸೋಫಾ ಯಾವ ಬೇಕಲ್ಲ, ಸೊ ನೋಡಿಕೊಂಡು ಆ ಸೋಫಾ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಅವರು ನಮ್ಗೆ ಹೊಸ ಸೋಫಾ ಕಳಿಸಿ ಈ ಹಳೆ ಸೋಫಾನ ತೊಗೊಂಡು ಹೋಗ್ತಾರೆ. ನಮಗೆ ಮಿಡಲ್ ಕ್ಲಾಸ್ನವರಿಗೆ ಈ ಥರ ಫರ್ನಿಚರ್ ಎಲ್ಲ ತೊಗೊಳ್ಳೋದು ದೊಡ್ಡ ವಿಚಾರ. ನಮ್ಗೆ ನಾವು ಫಸ್ಟ್ ತೊಗೋಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ಅಳುದು ತೂಗಿ ಲೆಕ್ಕಾಚಾರ ಮಾಡಿ ತೊಗೊಂಡಿರ್ತೀವಿ. ಈ ಥರ ಎಲ್ಲ ಆದಾಗ ಅದರಿಂದ ನಮಗೆ ಭಾಳ ಬೇಜಾರಾಕೈತಿ. ಸೊ ಹಂಗಾಗಿ ನಾವು ಅದನ್ನ ಮೊದಲು ಸರಿ ಮಾಡ್ಕೋಬೇಕಂತೇಳಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ನಾಷ್ಟ ಆಟ್ ಮಾಡ್ಕೊಂಡು ಶಾಪಿಗೆ ಬಂದ್ವಿ. ನಾವು ನಿಮ್ಗೇನೇನು ಇದು ಮಾಡಿ ಪಾಪ ಅವರು ನನಗೆ ಪಾಪ ಮಾತಾಡಿದ್ರೆ ನನಗೂ ಬೇಜಾರಾತು. ಅದು ಕಟ್ಗಿ ನೋಡ್ರಿ ದೇವ್ರ ಮೇಲೆ ಆಟ ಅದ. ಇವ್ರ ಮನೆ 20 ವರ್ಷ ಕೊಟ್ಟಾಗ ಅದ ಗ್ಯಾರಂಟಿ ಮೇಲೆ ತಗೊಂಡಿದ್ದೀವ್ರಿ ನಾವು. ಹೇಳಿ ಸವಾರಿ ನೋಡ್ರಿ ಇವು ಕಟ್ಗಿ ಏನಾದಲ್ರಿ, ಇವು ಏನಾರ ಆಗಂಗಿಲ್ಲ. ಒಂದ್ ಕಡೆ ತಪ್ಪು ಆಗ್ತಾವ್ರಿ, ಒಂದೊಂದು ಬಾಯ್ ಮಿಸ್ಟೇಕ್ ಆಗ್ತಾವ. ಇಲ್ಲ ನಾವು ಅದನ್ನ ನೀವು ಮನಸ್ಸಿಗೆ ಏನು ತಗೋಬೇಡ, ಅದು ಏನ್ ಮಿಸ್ಟೇಕ್ ಆಗೈತೆ ಬರೋಸ್ ಮೇಲೆ ಅವ್ರು ಹೋದ್ರು. ಮತ್ತೆ ಹಿಂಗ ತಂದ್ಕೊಳಂಗಾರ ತಂದ್ ಬಿಡ್ರಿ ಅಕ್ಕ, ಆ ಗುಣ ತೋಡ್ದ್ರಿ. ಇಲ್ಲ ಅದನ್ನ ಯಾರು ಹೊಳಗ್ ತಗೊಂಡು ನಾವು 20 ವರ್ಷದಿಂದ. ಯಾಕಂದ್ರೆ ಇನ್ನು ಶಾಪ್ ಒಳಗೆ ಹೋಗ್ತಿದ್ದಂಗೆ ಪಾಪ ಓನರ್ ಕೇಳಿದ್ರು, ಏನಾಗೈತ್ರಿ, ಕ್ರ್ಯಾಕ್ ಬಂದಾವೇನ್ರಿ, ನಮ್ಮ ಮಿಸ್ಟೇಕ್ ಅಲ್ಲದ, ನೀವು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವರು. ನಿಜ ಹೇಳ್ತೀನಿ, ಈ ಫರ್ನಿಚರ್ ಅಂಗಡಿ ಬಿಟ್ಟು ನಾವು ಬೇರೆ ಫರ್ನಿಚರ್ ಅಂಗಡಿ ಒಳಗೆ ಏನಾದರೂ ನಾವು ಇದನ್ನ ಸೋಫಾ ತೊಗೊಂಡಿದ್ವಿ ಅಂದರೆ ಖಂಡಿತ ನಮಗಂತೂ ಅದನ್ನ ಸೋಫಾ ಎಕ್ಸ್ಚೇಂಜ್ ಮಾಡಿ ಕೊಡೋತಿರ್ಲಿಲ್ಲ. ನಾವು ಈ ವಿಚಾರದಾಗ ಭಾಳ ಮೋಸ ಹೋಗ್ತಿದ್ವಿ. ಪಾಪ ಅವ್ರಿಗೆ ಕಾಲ್ ಮಾಡಿ ಹೇಳಿದ ತಕ್ಷಣ ಬರ್ರಿ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ, ನಿಮ್ಗೆ ಯಾವ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬರಂತೆ ಕರೆದ್ರು. ಆಮೇಲೆ ನಾವು ಅಲ್ಲಿ ಶಾಪ್ ಒಳಗೆ ಹೋದಿಂದೂ ಹೇಳಿದ್ರು ಅವ್ರು. ನಮಗೆ ಗೊತ್ತಾಗಂಗಿಲ್ಲವ, ಕೆಲವೊಂದು ಕಟ್ಟಿಗೆ ಜಾಸ್ತಿ ನೀರು ಹೀರ್ಕೊಂಡಿದ್ದು ಅಂದ್ರೆ ಆ ಥರ ಆಗ್ತೈತಿ. ಇದು ನಮ್ಮ ಮಿಸ್ಟೇಕ್ ಅಲ್ಲ, ನಾವು ಬೇಕಂತ ಏನು ಮಾಡಿಲ್ಲ, ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಅಂತ ಪಾಪ ಹೇಳಿದ್ರು ಅವರು. ಇನ್ನು ಅವ್ರು ಹೇಳಿದ್ಮೇಲೆ ಅಲ್ಲೇ ಇರುವ ಒಂದು ಸ್ವಲ್ಪ ಸೋಫಾ ನೋಡಿದ್ವಿ ನಾವು. ಮತ್ತೆ ಪದೇ ಅದ ಆಗಬಾರ್ದು, ನಾವು ಇವಾಗ ನನ್ನ ಹತ್ರ ಇದ್ದಿದ್ದು ಆಲ್ರೆಡಿ ಅದು ಆಕಿಶಾ ಕಟ್ಗಿ ಸೋಫಾ ಇತ್ತು. ಮತ್ತು ಅದು ಕ್ರ್ಯಾಕ್ ಬರೋದು, ಮತ್ತು ಪದೇ ಎಕ್ಸ್ಚೇಂಜ್ ಮಾಡಿಕೊಡಂದ್ರೆ ಯಾರೂ ಮಾಡಿಕೊಡಂಗಿಲ್ಲ. ಸೊ ಹಂಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಚಲೋನ ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡತ್ತಿರಲ್ಲ, ಸೊ ಇದು ಸಾಗವಾನಿ ಸೋಫಾ ಇದೆ, ಇದು ಸೋಫಾನ ಸೆಲೆಕ್ಟ್ ಮಾಡಿ ಬಂದ್ವಿ ನಾವು. ಇನ್ನು ಸಾಯಂಕಾಲ ಅವರು ಕಳಿಸ್ತಾರೆ. ನಾವು ಹಳೆ ಸೋಫಾ ಕೊಟ್ಟು ಈ ಸೋಫಾನ ತೊಗೊಂಡ್ರೆ ಆಯ್ತು. ಕಟ್ಗಿ ಚಲೋ ಇದೆ, ಅದೇನು ತಪ್ಪು ಮಕ್ಕಳು ಕಿರಾಕ ಭಾಳ ಚಲೋ ಕಟ್ಗಿ ಇರೋದು. ಇದಷ್ಟು ಕಟ್ಗಿ ಅದು ಒಳ್ಳೇದಿಲ್ಲ. ಈಗ ನಮಗೆ ಕೊಟ್ಟಿದ್ದು ಅದು ಹೆಲ್ತ್ಗೂ ಚಲೋ ಕಟ್ಗಿ ಭಾಳ ಚಲೋ ರೀ. ಇಷ್ಟ ಇರ್ತದೆ ಕಟ್ಗಿ ಅದ. ಅದ್ರಾಗ ಇದು ಚಲೋ ಏನೋ ತಪ್ಪು ಒಂದ್ ಕಡೆ ಕಿರಾಕ್ ಬರ್ತಾರ.
ಇನ್ನು ಅಲ್ಲಿಂದ ಬಂದಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮನೆಯಾಗಿನ ಎಲ್ಲ ಕೆಲಸನೂ ಹಂಗೆ ಬಿಟ್ಟು ಹೋಗಿದ್ದೆ. ಸೊ ಹಂಗಾಗಿ ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಸಾಯಂಕಾಲ 6 ಬರೋ ಟೈಮಿಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇನ್ನು ಆರಾಧ್ಯ 5 ಗಂಟೆಗೆಲ್ಲ ಸ್ಕೂಲಿಂದ ಬರ್ತಾಳ. ಇವತ್ತು 5 ಗಂಟೆ 15 ನಿಮಿಷ ಆದರೂ ಆಕೆ ಬರಲೇ ಇಲ್ಲ. ಸೊ ಹಂಗಾಗಿ ಯಾಕೆ ಬರಲಿಲ್ಲ ಇವಳು ಅಂತೇಳಿ ಹೊರಗೆ ಬಂದು ನೋಡ್ತೀನಿ. ಅವಳು ಆಗಲೇ ಬಂದು ನೀರಾಗೆಲ್ಲ ಆಟ ಆಡಾಕತ್ತಾಳ. ಕೇಳಿದ್ದಕ್ಕೆ ಶೂಸ್ ತೊಳಾಕತ್ತೀನಮ್ಮ ಅಂತಂದ್ಲು. ಈ ಅವತಾರದಾಗ ಶೂಸು ಸಾಕ್ಸು ತೊಳೆಯೋದು ಫಸ್ಟ್ ಟೈಮ್ ನಾನು ನೋಡಿದ್ದು. ನಂಗೆ ಆಕಿ ನೋಡಿ ಬೈಬೇಕೋ ನಗಬೇಕೋ ಒಂದೂ ಗೊತ್ತಾಗಲಿಲ್ಲ. ಹಾಂ, ಮತ್ತು ಕಾಲಾಗ ಹಾಕಿ ಸಾಕ್ಸ್ ತೊಳೆಯೋದು ಅಲ್ಲೇ ಕಾಲಾಗನ. ಡ್ರೆಸ್ಸು ಹಂಗೆ ತೊಳೆಯೋದಿನ್ನ. ಡ್ರೆಸ್ ಹಾಕೊಂಡು ನೀರು ಹಾಕೊಂಡು ಬಿಡೋದು, ಡ್ರೆಸ್ ಕ್ಲೀನ್ ಆಗಿಬಿಡ್ತಾವೆ ಹೌದಲ್ಲ. ಹಾಂ, ಈಗ ಎಷ್ಟೊತ್ತಾತು ನೀ ಬಂದು? ಈಗ ಜಸ್ಟ್ ಬಂದು ಇಷ್ಟೆಲ್ಲ ಕಾರ್ಬಾರ್ ಮಾಡಿದಿ. ಸುಮಾರು ದಿನ ಆಗಿತ್ತು ಬ್ರೆಡ್ ಟೋಸ್ಟ್ ಮಾಡಿರಲಿಲ್ಲ ಮನ್ಯಾಗ. ಸೊ ಹಾಗಾಗಿನ ತಿನ್ನಬೇಕು ಅಂತ ಅನ್ಸೋದಿತ್ತು. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬ್ರೆಡ್ ಟೋಸ್ಟ್ ಮಾಡಿದ್ರೆ ಆಯಿತು ಅಂತೇಳಿ ಬೆಳಗ್ಗೆ ಬರಬೇಕಾದ್ರೆ ಬ್ರೆಡ್ ತೊಗೊಂಡು ಬಂದಿದ್ದೆ ನಾನು ಫರ್ನಿಚರ್ ನೋಡೋಕೆ ಹೋದಾಗ. ಸೊ ಹಾಗಾಗಿ ಸಾಯಂಕಾಲ ಮಕ್ಳಿಗೂ ಆಗ್ತೈತೆ ಅಂತೇಳಿ ಬ್ರೆಡ್ ಟೋಸ್ಟ್ ಮಾಡತ್ತೀನಿ. ಟೋಸ್ಟ್ ಎಲ್ಲರ ಮನ್ಯಾಗ ಮಾಡತ್ತಿರ್ತೀರಿ, ಡಿಫ್ರೆಂಟಾಗಿ ಮಾಡ್ತಿರ್ತೀರಿ ಇಷ್ಟ. ಸೊ ನಾನು ಅಷ್ಟೇ ಸ್ವಲ್ಪ ವೆಜಿಟೇಬಲ್ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ಸ್ಟಫಿಂಗ್ ಹಾಕಿ ಬ್ರೆಡ್ಡೆಲ್ಲ ರೋಸ್ಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಬ್ರೆಡ್ ಇಟ್ಟರೆ ಬ್ರೆಡ್ ಟೋಸ್ಟ್ ರೆಡಿ. ನಾನು ಇಲ್ಲಿ ಸ್ವಲ್ಪ ಮೇಯೋ ಹಾಕೀನಿ. ನೀವು ಬೇಕಿದ್ರೆ ಮೇಯೋ ಹಾಕ್ಬೋದು, ಸ್ವಲ್ಪ ಸಾಸ್ ಹಾಕ್ಬೋದು, ಇಲ್ಲ ಚೀಸ್ ಹಾಕ್ಬೋದು. ಸಖತ್ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಸ್ವಲ್ಪ ಏನಾದರೂ ಹೆಲ್ದಿಯಾಗಿ ಟ್ರೈ ಮಾಡಬೇಕಷ್ಟೇ ಈ ಥರ ಸ್ನ್ಯಾಕ್ಸ್ ಏನಾದರೂ ಮಾಡಿದಾಗ. ವಡ ಅಲ್ಲಪ್ಪ. ಹಾಂ, ತಿನ್ ಟೇಸ್ಟ್ ಐತಿ. ಸೂಪರ್ ಅಪ್ಪಾಜಿ, ಸೂಪರ್. ಸೊ ಇವಾಗ ನೀವು ನೋಡಕತ್ತೀರಲ್ಲ, ಇದು ಸೋಫಾಕ್ಕಾಗಿರೋ ಗತಿ. ಈ ಥರ ಕ್ರ್ಯಾಕ್ ಬಂದವ. ಇದು ಒಂದೇ ಕಡೆ ಅಲ್ಲ, ಸಾಕಷ್ಟು ಕಡೆ ಕ್ರ್ಯಾಕ್ ಬಂದವ. ಇನ್ನು ನಮಗೆ ಕಾಣಲಾರ್ದು ಸಾಕಷ್ಟು ಇರ್ಬೋದು. ಸೊ ಹಂಗಾಗಿನೇ ಎಕ್ಸ್ಚೇಂಜ್ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ದು. ಸಾಯಂಕಾಲ 7:30-8 ಗಂಟೆಗೆಲ್ಲ ವ್ಯಾನ್ ಕಳಿಸಿದ್ರು ಅವರು, ನಮ್ಮ ಹೊಸ ಸೋಫಾ ಕಳಿಸಿದ್ರು ಅವರು. ಸೊ ಇನ್ನು ಅದ ಗಾಡಿನಾಗನ ಹಳೆ ಸೋಫಾನು ತೊಗೊಂಡು ಹೋಗ್ತಾರೆ. ಇನ್ನು ಹಳೆ ಸೋಫಾ ಬಗ್ಗೆ ಹೇಳಬೇಕಂದ್ರೆ ಇದ್ರದ್ದು ಕುಷನು ಅಷ್ಟೇ ಸಿಕ್ಕಾಪಟ್ಟೆ ಹೆವಿ, ಸಾಫ್ಟ್ ಇದ್ದು. ಆಮೇಲೆ ಸೋಫಾ ಅಂತೂ ಸಿಕ್ಕಾಪಟ್ಟೆ ಹೆವಿ, 4 ಜನ ಬೇಕಾಗ್ತೈತೆ ಅದನ್ನ ಒಂದು ಸೋಫಾ ಎತ್ತಬೇಕಂದ್ರೆ. ಸೊ ಅಷ್ಟು ಹೆವಿಯಾಗಿತ್ತು. ಕಲರು ಸಖತ್ತಾಗಿತ್ತು, ಒಂಥರ ರಿಚ್ ಲುಕ್ ಕೊಡ್ತಿತ್ತು. ಬಟ್ ಏನು ಮಾಡೋದು, ಈ ಥರ ಕ್ರ್ಯಾಕ್ ಬರೋಣ ನಾವು ಅದನ್ನು ಕಳಿಸ್ಬೇಕಾಯ್ತು. ಇನ್ನು ಇವಾಗ ತಂದಿಡಾಗ್ತಿದ್ದು ಹೊಸ ಸೋಫಾ ಇಟ್ಟು ಹಳೆ ಸೋಫಾ ತೊಗೊಂಡು ಹೋಗೋತಾರೆ. ನಿಜವಾಗ್ಲೂ ನಾನು ಹಳೆ ಸೋಫಾ ಮಿಸ್ ಮಾಡ್ಕೋತೀನಿ, ಯಾಕಂದರೆ ತುಂಬಾ ಕಂಫರ್ಟೇಬಲ್ ಆಗಿದ್ದು ಅವು ಸೋಫಾ. ಇನ್ನು ನೋಡೋಕ್ಕಂತೂ ರಿಚ್ ಲುಕ್. ಸೊ ಅದ ಕಾರಣಕ್ಕೆ ನಾವು ಅದನ್ನ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಒಂದು ತೊಗೋಬೇಕಾದ್ರೆ ಅದ ಕಾರಣಕ್ಕೆ ತೊಗೊಂಡಿದ್ವಿ. ಒಂಥರ ನ್ಯೂ ಲುಕ್ ಅದಾವ, ನ್ಯೂ ಪ್ಯಾಟರ್ನ್ ಅದಾವ ಸೋಫಾವು. ಸೊ ಹಾಗಾಗಿ ಬಟ್ ಏನು ಮಾಡೋದು, ಕ್ರ್ಯಾಕ್ ಬರೋಣ ನಾವು ಅದನ್ನ ಕಳಿಸ್ಬೇಕಾಯ್ತು. ಇನ್ನು ಬೇರೆ ಇನ್ನೂ ಈ ಥರ ಆಪ್ಷನ್ ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿನ ಬೇಡ ಅಂಥೇಳಿ ಇವಾಗ ಈ ಸೋಫಾ ನಾವು ತೊಗೊಂಡಿದ್ದು. ಈ ಸೋಫಾನು ಅಷ್ಟೇ, ಇವಾಗ ತಂದಿದ್ದ ಸೋಫಾ ಅದಕ್ಕಿನ್ನೂ ಚೆನ್ನಾಗದಾವ, ಅದಕ್ಕಿನ್ನೂ ಹೈ ಕ್ವಾಲಿಟಿ ಸೋಫಾ ಅದಾವು. ನಿಜವಾಗ್ಲೂ ನಾವು ಮನಸ್ಫೂರ್ತಿಯಾಗಿ ಹೇಳ್ತೀವಿ ಫರ್ನಿಚರ್ ಅಂಗಡಿಯವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಯಾಕಂದರೆ ನಾವು ಅಲ್ಲಿ ತೊಗೊಳ್ಳಾರ್ದ ಬೇರೆ ಎಲ್ಲಾದರೂ ತೊಗೊಂಡಿದ್ವಿ ಅಂದರೆ ನಮಗೆ ಖಂಡಿತವಾಗ್ಲೂ ಅವರು ಎಕ್ಸ್ಚೇಂಜ್ ಮಾಡಿಕೊಡೋದಲ್ಲ, ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ತಿರ್ಲಿಲ್ಲ. ಪಾಪ ಇವ್ರು ಕೇಳಿದ ತಕ್ಷಣ ತೊಗೊಂಡು ಬಂದುಬಿಡ್ರಿ, ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ದೊಡ್ಡ ಮನಸ್ಸದು. ಇಲ್ಲಾಂದರೆ ಸೋಫಾ ವಿಚಾರದಾಗ ಭಾಳ ಲಾಸ್ ಹಾಕಿದ್ದೀವಿ ನಾವು. ಸೊ ಫೈನಲಿ ಹೊಸ ಸೋಫಾ ಮನೆಗೆ ಬಂತು. ಹಳೆ ಸೋಫಾದಾಗಿನ ಕ್ರ್ಯಾಕ್ ನೋಡಿದಾಗಿಂದ ನಮಗಂತೂ ಒಂದು ರೀತಿ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಸೊ ಇವಾಗ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸತೈತಿ. ಇನ್ನು ಯಾವಾಗಲಾದರೂ ಒಂದು ಸಾರಿ 500,000 ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಬಟ್ಟೆನ ಒಂದು ಸ್ವಲ್ಪ ಎಲ್ಲಾದರೂ ಡ್ಯಾಮೇಜ್ ಆದರೆ ನಮ್ಗೆ ಎಷ್ಟು ಚಿಂತೆಗೀಡಾಕಿವಿ ನಾವು. ಅದ್ರಾಗ ನಾವು 30,000-40,000 ಕೊಟ್ಟು ತೊಗೊಂಡಂಥ ಸೋಫಾ ಇದು. ಆ ಥರ ಆಗನೇ ನಮಗಂತೂ ಟೆನ್ಷನ್ ಭಾಳ ಆಗಿತ್ತು. ತೊಗೊಳ್ಳೋದನ್ನ ನಾವು ಭಾಳ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ತೊಗೊಂಡಿದ್ವಿ. ಸೊ ಹಂಗಾಗಿ ಆ ಥರ ಆಗ ಸ್ವಲ್ಪ ನಮಗೆ ಸಮಾಧಾನನೇ ಇರಲಿಲ್ಲ. ಫೈನಲಿ ಇವಾಗ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು.
ಫೈನಲಿ ನಮ್ಮ ಲಿವಿಂಗ್ ಏರಿಯಾ ಲುಕ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣತೈತಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೀವು ಕಾಮೆಂಟ್ ಮಾಡಿರಿ ಸೋಫಾ ಯಾವ ಥರ ಅದಾವ ಅಂಥೇಳಿ. ಇನ್ನು ನೆಕ್ಸ್ಟ್ ಡೇಗೆ ಹಂಗೆ ವ್ಲಾಗ್ ಕಂಟಿನ್ಯೂ ಆಗತೈತಿ. ಸುಮಾರು ದಿನದಿಂದ ಗುಂಟಾಗ ಹೇರ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕಂತೇಳಿ ಅನ್ಕೊಳಾಗ್ತಿದ್ವಿ. ಇನ್ನು ಬ್ಯಾಸ್ಗಿನೂ ಸ್ಟಾರ್ಟ್ ಆಯ್ತಲ್ಲ, ಸ್ಕೂಲ್ನೂ ರಜೆ ಕೊಡ್ತಾರೆ. ಹಾಗಾಗಿ ಎಲ್ಲ ಹೇರ್ಸ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅವನಿಗೆ ಹೇರ್ ಕಟಿಂಗ್ ಮಾಡ್ಕೊಳ್ಳೋದು, ತಲೆ ಸ್ನಾನ ಮಾಡೋದು, ಇವೆರಡು ಕೆಲಸ ಅವನಿಗೆ ಭಾಳ ಅಲರ್ಜಿ ಆಗ್ತೈತಿ. ಸೊ ಹಾಗಾಗಿ ಅದಕ್ಕೆ ಕಾರಣಕ್ಕನ ಇಷ್ಟು ದಿನ ಪೆಂಡಿಂಗಲ್ಲಿ ಇತ್ತು ಅದು ಕೆಲಸ. ಇವತ್ತು ಫೈನಲಿ ಮುಗೀತು. ಹಂಗೆ ಇವತ್ತು ಊರ ಕಡೆ ಹೊಂಟಿದ್ದೀವಿ ನಾವು. ನಾಳೆಗೆ ಹೋಳಿ ಹಬ್ಬ, ಹಾಗಾಗಿ ಹೊಂಟಿದ್ವಿ. ಬೇಡ ಒಂದಿನದ ಮಟ್ಟಿಗೆ, ಆದರೆ ಯಾಕೆ ಸುಮ್ಮನೆ ಹೋಗೋದು ಬೇಡ ಅಂತೇಳಿ ಅಂದ್ಕೊಂಡು ಬಿಟ್ಟಿದ್ದೀವಿ ನಾವು. ಬಟ್ ನಮ್ಮ ಅಪ್ಪಾಜಿ ಪದೇ ಪದೇ ಕಾಲ್ ಮಾಡಾಕ್ತಾರೆ. ಅವ್ರಿಗೆ ಏನಾದರೂ ಹಬ್ಬ ಮನೆಗೆ ಬಂತಂದ್ರೆ ನನ್ನ ಮಕ್ಕಳು ಅವ್ರಿಗೆ ಮನೆಯಾಗಿರ್ಬೇಕು ಅನ್ನೋ ಆಸೆ ಅವರಿಗೆ. ಸೊ ಹಾಗಾಗಿ ಇನ್ನು ಹೋಗ್ಬೇಕಂತೇಳಿ ನನ್ನ ಹಸ್ಬೆಂಡ್ ಆಫೀಸ್ ಡ್ಯೂಟಿ ಮುಗಿದ್ಮೇಲೆ ಸಾಯಂಕಾಲದ ಹೊತ್ತು ನಾವು ಹೊಂಟೀವಿ. ಇನ್ನು ಸಾಯಂಕಾಲ 6 ಸ್ಕೂಲ್ನು ಬಿಡೋ ಟೈಮಿಗೆ ಹೋಗಿ ರೀಚ್ ಆದ್ವಿ ಸ್ಕೂಲಿಗೆ. ಅಲ್ಲಿಂದ ಆಕಿನ ಯೂನಿಫಾರ್ಮಲ್ಲೇ ಹಾಗೆ ಕರ್ಕೊಂಡು ಹೊಂಟ್ವಿ. ಇಲ್ಲಿಂದ 100 ಕಿಲೋಮೀಟರ್ಸ್ ಆಗ್ತೈತಿ ನಮ್ಮ ಊರು. ಎಲ್ಲರಿಗೂ ಗೊತ್ತೈತೆ, ನಾನು ಸಾಕಷ್ಟು ಸರಿ ಹೇಳಿನ ದೂರ ಆಕೈತೆ ಅಂತೇಳಿ. ಸೊ ಹೋಗ್ತಾ ದಾರಿ ಒಳಗೆ ಕರಿಯಮ್ಮನ ಗುಡಿ ದೇವಸ್ಥಾನ ಇದೆ. ಸುಮಾರು ಸಾರಿ ತೋರಿಸಿ ನಾನು ನಿಮ್ಗೆ ಬೂದಿಗೊಪ್ಪ ಎರಗಟ್ಟಿ ಹತ್ರ ಬರ್ತೈತಲ್ಲ, ಅದು ಕರಿಯಮ್ಮನ ಗುಡಿ ದೇವಸ್ಥಾನ ಇದೆ. ಸೊ ಇವತ್ತು ಗ್ರಹಣ ಇತ್ತಲ್ಲ, ಹಾಗಾಗಿ ಕ್ಲೋಸ್ ಮಾಡಿದ್ರು. ಹೊರಗಡೆ ದರ್ಶನ ಮುಗಿಸ್ಕೊಂಡು ಮತ್ತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೆ ಸುಮಾರು ಜನ ಕೇಳ್ತಿರ್ತಾರೆ, ಅಷ್ಟು ದೂರ ಟ್ರಾವೆಲ್ ಮಾಡ್ತೀನಿ ಬೈಕ್ ಮೇಲೆ ಮಕ್ಕಳನ್ನ ಕರ್ಕೊಂಡು, ನಿನಗೆ ಭಯ ಆಗಂಗಿಲ್ಲನೋ, ನೀನು ಗಟ್ಟಿ ನೀನು ಈ ಥರ ಎಲ್ಲ ಹೇಳ್ತಿರ್ತಾರೆ ನನಗೆ. ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಾನು ಹೋಗಿ ರೀಚ್ ಆಗಬೇಕಂದ್ರೆ ರಾತ್ರಿನ ಆಯಿತು. ನೆಕ್ಸ್ಟ್ ಡೇಗೆ ಹೋಳಿ ಹಬ್ಬ ಶುರು ಆಗಿತ್ತು. ನೀನು ಬಂದ ಕೂಡಲೇ ನನ್ನ ಮಕ್ಕಳಿಗೆಲ್ಲ ಬಣ್ಣ ಹಾಕಿಬಿಟ್ಟಿದ್ರು. ಸೊ ನನ್ನ ಮಗ ಹೆಂಗೆ ಕಾಣಿಸ್ತಾನೆ ನೋಡ್ತಿರ್ಬೋದು. ಏನೋ ಅಲ್ಲಿ ಸಿಂಪಲ್ಲಾಗಿ ಒಂದು ದಿನ ಉಳ್ಕೊಂಡು ಹೋಳಿ ಹಬ್ಬ ಎಲ್ಲ ಆಚರಣೆ ಮಾಡಿದ್ವಿ. ನಮಗೋಸ್ಕರ ಅಲ್ದಿದ್ರು ನಮ್ಮ ಮಕ್ಕಳಿಗೋಸ್ಕರನಾದರೂ ನಾವು ಊರಿಗೆ ಬರಬೇಕಾಕೈತಿ ಹೋಳಿ ಹಬ್ಬ ಬಂದಾಗ. ಯಾಕಂದರೆ ಇಲ್ಲಿ ನಾವು ಇರೋ ಕಡೆ ನಮ್ಗೆ ಯಾರು ಅಷ್ಟಾಗಿ ಪರಿಚಯ ಇಲ್ಲ. ಅಲ್ಲಿ ನಾವು ಇಷ್ಟು ಕಂಫರ್ಟಬಲ್ ಆಗಿ ನಾವು ಹೋಳಿ ಹಬ್ಬ ಆಚರಣೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಆದರೆ ನನ್ನ ಮಕ್ಕಳು ಮನಸ್ಫೂರ್ತಿಯಾಗಿ ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ಎಷ್ಟೇ ಕಷ್ಟ ಆದರೂ ಕರ್ಕೊಂಡು ಬಂದಿರ್ತೀವಿ ಅಷ್ಟೇ. ಇನ್ನು ಹಂಗೆ ನೆಕ್ಸ್ಟ್ ಡೇ ಮತ್ತು ಆರುನ ಸ್ಕೂಲಿಗೆ ಕಳಿಸ್ಬೇಕು. 9 ಗಂಟೆ ಅಂದ್ರೆ ಅವಳು ಸ್ಕೂಲ್ನಾಗ ಹೋಗಿರ್ಬೇಕು. ಸೊ ಹಂಗಾಗಿ ಮತ್ತು ನನ್ನ ಮಕ್ಕಳನ್ನ 5 ಗಂಟೆಗೆ ಎಬ್ಬಿಸಿ 6 ಗಂಟೆ ಅಂದರೆ ಮತ್ತು ಅಲ್ಲಿಂದ ಹೊರಟ್ವಿ. ಬರ್ತಾ ಅಂತೂ ದಾರಾಗ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚಳಿ ಇರ್ತೈತೆ ಅಂತೇಳಿ. ಹಂಗಾಗಿ ಮುದೋಳಕ್ಕೆ ಬರೋ ಅಷ್ಟರಾಗ ಸಿಕ್ಕಾಪಟ್ಟೆ ಚಳಿ ಹತ್ತಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲೇ ಶಬರಿ ಸಾಗರಕ್ಕೆ ಹೋಗಿ ಒಂದೊಂದು ಲೋಟ ಟೀ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬೇಸಿಗೆ ಸ್ಟಾರ್ಟ್ ಆಗೈತಿ ಅಂತ ಅಂದ್ಕೊಂಡೆ ನಾನು ಸ್ವೆಟ್ರು ತೊಗೊಂಡು ಹೋಗಿರಲಿಲ್ಲ. ನಮ್ಮ ಪುಣ್ಯಕ್ಕೆ ಆರದ್ದಂದು ಒಂದು ಅಲ್ಲೇ ಅಪ್ಪಾರ ಮನೆಯಾಗ ಒಂದು ಸ್ವೆಟ್ರ್ ಇತ್ತು, ಅವಳಿಗೆ ಹಾಕಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಜರ್ಕಿಂದ ಗುಂಡನಿಗೆ ಹಾಕಿ ಎಲ್ಲ ಬಿಚ್ಚಿಗೆ ಅವ್ರನ್ನ ಕೂರಿಸ್ಕೊಂಡ್ವಿ. ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗತ್ತಿತ್ತು. ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬರಾಕ್ತಾರೆ ಬೈಕ್ ಮೇಲೆ. ಅಂದರೆ ಅವ್ರಿಗೆ ಅಷ್ಟು ಖುಷಿ ಜರ್ನಿ ಮಾಡೋದು. ಇನ್ನು ಎರಗಟ್ಟಿಗೆ ಬರೋ ಅಷ್ಟಾಗ 8:30 ಎಲ್ಲ ಆಗಿತ್ತು. ನೀವು ಟಿಫನ್ ಮಾಡ್ಕೊಂಡೇ ಹೋದ್ರೆ ಆಯ್ತು ಅಂತೇಳಿ ಇಲ್ಲೇ ಹೋಟೆಲ್ನಾಗ ಟಿಫನ್ ಮಾಡಿಕೊಂಡು ಮತ್ತು ತಿರ್ಗಾ ನಮ್ಮ ಆರಾಧ್ಯಾಗ ಡಬ್ಬಿ ಕಟ್ಟಬೇಕಲ್ಲ, ಇನ್ನು ಮತ್ತೆ ಊರಿಗಂತೂ ಹೋಗಂಗಿಲ್ಲ. ಡೈರೆಕ್ಟಾಗಿ ಸ್ಕೂಲಿಗೆ ಕಳಿಸಿನೇ ನಾವು ಆ ಕಡೆ ಊರಿಗೆ ಹೋಗ್ತೀವಿ. ಸೊ ಹಂಗಾಗಿ ಇಲ್ಲೇ ಒಂದು ಸ್ವಲ್ಪ ಏನಾದರೂ ಡಬ್ಬಿ ಕಟ್ಟಿದ್ರೆ ಆಯ್ತು ಅಂತೇಳಿ ಇಲ್ಲೇ ಸ್ವಲ್ಪ ಡಬ್ಬಿ ಕಟ್ಟಿಸಿ ಟಿಫನ್ ಮಾಡ್ಬೇಕಂತೇಳಿ ಹೋಟೆಲ್ಗೆ ಬಂದ್ವಿ. ನಿಜವಾಗ್ಲೂ ನಮ್ಮ ಆರು ನೋಡೋಕೆ ಎಷ್ಟು ಸೂಕ್ಷ್ಮ ಕಾಣ್ತಾಳಲ್ಲ, ಅಷ್ಟು ಸ್ಟ್ರಾಂಗೂ ಅದಾಳ. ಯಾಕಂದ್ರೆ ಪ್ರತಿ ಸರಿ ನಾವು ಊರಿಗೆ ಹೋದಾಗ ತಿರ್ಗಾ ಬರ್ಬೇಕಂದ್ರೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬೈಕ್ ಮೇಲೆ ಅವ್ರ ಅಪ್ಪಾಜಿ ಅವಳು ಬರ್ತಾರೆ. ಯಾಕಂದ್ರೆ ಆರು ಸ್ಕೂಲಿಗೆ ಹೋಗ್ಬೇಕು, ಅವ್ರ ಅಪ್ಪಾಜಿ ಆಫೀಸ್ಗೆ ಹೋಗ್ಬೇಕು. ಹಾಗಾಗಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬಂದು ರೀಚ್ ಆಗಬೇಕಾದ್ರೆ 8 ಗಂಟೆ 9 ಗಂಟೆ ಎಲ್ಲ ಆಗಿರ್ತೈತಿ. ಸೊ ಹಂಗಾಗಿ ಪಾಪ ಪ್ರತಿ ಸರಿನೂ ಬರ್ತಿರ್ತಾಳೆ ನಡುಕೊಂತ ಚಳಿ ಒಳಗೆ. ನನಗೆ ಇವಾಗ ಅನಿಸ್ತೈತಿ ಪಾಪ ನನ್ನ ಮಗಳು ಎಷ್ಟು ಸ್ಟ್ರಾಂಗ್ ಅದಾಳ ಅಂಥೇಳಿ. ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ಅಕ್ಕಿನ ಆರಾಧ್ಯನ ಸ್ಕೂಲಿಗೆ ಕಳಿಸಿ ಮತ್ತೆ ತಿರ್ಗಾ ಬಂದ್ವಿ ಊರಿಗೆ. ಇವಾಗ ಊರು ನಿಯರ್ ಇದೀವಿ. ಇಲ್ಲೇ ಬರ್ತಾ ದಾರಿನಾಗ ಫ್ರೂಟ್ ಶಾಪ್ ಐತಿ. ಸೊ ವೆರೈಟೀಸ್ ಆಫ್ ಫ್ರೂಟ್ಸ್ ಇಲ್ಲಿ ಸಿಗ್ತಾವೆ. ನಾವು ಜಾಸ್ತಿ ತೊಗೊಳೋದು ಬನಾನಾ ತೊಗೋತೀವಿ. ಅದು ಬಿಟ್ಟರೆ ಮಜ್ಜ ಏನು ತೊಗೊಳಲ್ಲ. ಯಾವಾಗಲಾದರೂ ಒಂದ್ಸರಿ ಡ್ರ್ಯಾಗನ್ ಫ್ರೂಟ್ಸು ಆಮೇಲೆ ಇದು ದಾಳಿಂಬೆ ಇದೆಲ್ಲನೂ ತೊಗೊಂಡಿರ್ತೀವಿ. ಇಲ್ಲಿ ಜಾಸ್ತಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಹೇಳ್ತಾರೆ. ಸೊ ಹಂಗಾಗಿ ಯಾವುದು ತೊಗೊಳಕ್ಕೆ ಹೋಗಂಗಿಲ್ಲ. ಬನಾನಾ ಏನಂದ್ರೆ ನಮ್ಮ ಕಡೆ ಅಂದರೆ ಮುದೋಳ ಸೈಡ್ ಏನು ಮಾಡ್ತಾರೆ, ಡಜನ್ ಗಟ್ಟಲೆ ನಾವು ತೊಗೋತೀವಿ. ಆದರೆ ಇಲ್ಲಿ ಹಂಗಲ್ಲ, ಇಲ್ಲಿ KG ಗಟ್ಟಲೆ ಕೊಡ್ತಾರೆ. 1 kg 2 kg ಅಂತ ಹಿಂಗೆ ಕೊಡ್ತಾರೆ. ನಾವು ಒಂದು 2 kg ಬಾಳೆಹಣ್ಣು ತೊಗೊಂಡು ಬಂದ್ವಿ. ಸೊ ಇನ್ನು ಇವಾಗ ಊರಿಗೆ ಬಂದ್ವಿ. ಇನ್ನು ಅವ್ರ ಅಪ್ಪಾಜಿ ಆಫೀಸ್ಗೆ ಹೋಗ್ತಾರೆ. ನಾನು ಗುಂಡನನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ.
ಸ್ಕೂಲಿಗೆ ಕಳಿಸಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಯಾವಾಗಲೂ ನಾನು ಹೊರಗಡೆ ಎಲ್ಲಾದರೂ ಊರಿಗೆ ಹೋದಾಗ ಬಂದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನ ಗಿಡಗಳಿಗೆ ನೀರು ಹಾಕ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಗಿಡ ಎಲ್ಲ ಬೆಳೆಸಿದ್ದು ನನ್ನ ಲೈಫ್ನಾಗ. ನಾನು ಫಸ್ಟ್ ಟೈಮ್ ಇಷ್ಟೊಂದು ಗಿಡ ಎಲ್ಲ ನಾನು ಬೆಳೆಸ್ತೀನಿ. ಫ್ಯೂಚರ್ದಾಗ ಇನ್ನೂ ಜಾಸ್ತಿ ಪ್ಲ್ಯಾಂಟ್ಸ್ನ ಬೆಳೆಸ್ಬೇಕನ್ನೋ ಆಸೆನೂ ಐತಿ. ನೋಡೋಣ ಏನಾಕೈತೆ ಅಂತೇಳಿ. ಸೊ ಇದಿಷ್ಟು ನನ್ನ ಒಂದು ಮಿಕ್ಸ್ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಭಾವಿಸ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲನೂ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರೋರು ಇದ್ರಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಸ್ ಎಲ್ಲ ಯಾರಾದರೂ ನೋಡ್ತಾ ಇದ್ರಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.